ದರ್ಶನ್ ಅವರು ಹ್ಮ್ ಏನ್ ಮಾತಾಡ್ತಿದ್ರು ಜಿಮ್ ಅಲ್ಲಿ ನಿಮ್ಮಲ್ಲಿ ಸಿಕ್ಕಿದಾಗ? ಅಂದ್ರೆ ಅವ್ರು ಅವಾಗ ತುಂಬಾ ಫೋಕಸ್ಡ್ ಆಗಿದ್ರು. ನಾವು ಅವರು ಸೇಮ್ ಏರಿಯಾ ಮೈಸೂರಲ್ಲಿ, ಓ ಹೌದಾ? ಸಿದ್ಧಾರ್ಥಲ್ಲಿ ಹೋಗ್ತಾ ಇದ್ರು. ಇನ್ನು ಮೆಜೆಸ್ಟಿಕ್ ಮಾಡಿರ್ಲಿಲ್ಲ, ಬಟ್ ಅವ್ರಿಗೆ ನಮ್ ತಂದೆ ಪರಿಚಯ ಇತ್ತು. ಮೆಜೆಸ್ಟಿಕ್ ರಿಲೀಸ್ ಜಸ್ಟ್ ಮುಂಚೆ ಎಕ್ಸಿಬಿಷನ್ ಹೋದಾಗ ಅಲ್ಲಿ ಸಿಕ್ಕಿದ್ರು. ಅಲ್ಲಿ ನಾನು ನಮ್ ತಾಯಿ ಎಲ್ಲ ಇದ್ವಿ. ಅವರು ಸುಂದರ ಚಂದಿರ ಮುಖದ ವಿಶಾರದೆ ಬಂದರೆ ತೊಂದರೆಗೆಂದವಾ ಮಂದ ಬುದ್ಧಿಯ ಮಾನವ. ಥ್ಯಾಂಕ್ ಯು ಸರ್, ನೀವೇನ್ರಿ ಯಾವಾಗ್ಲೂ ಇಲ್ಲೇ ಇರ್ತೀರ ಅಂತ. ನಿರೂಪ್ ಭಂಡಾರಿ ನೀನಾ? ಹೌದು ಅಂದೆ, ಬಾ ನನ್ ಜೊತೆ ಆಚೆ ಅಂದ. ನಮ್ದೇ ಸಿನಿಮಾ ಬನ್ನಿ ಅಂತ. ನಮಗ್ ಗೊತ್ತೇ ಇಲ್ಲ, ಸಡನ್ ಆಗಿ ಎಂಟ್ರಿ ಆದ್ರು. ನಾವು ಫುಲ್ ಅಪ್ಪು ಸರ್ ಬಂದಿದ್ದಾರೆ ಅಂತ. ಆಮೇಲೆ ಬಂದು ಈಗ್ಲೂನು ನಾವು ನಮ್ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ದಾಗ ಅಪ್ಪು ಸರ್ ಸಾಂಗ್ಸ್ ಪ್ಲೇ ಮಾಡ್ತೀವಿ. ಸೊ ಏನೋ ನಿನ್ನದೇ ನೆನಪು ದಿನವೂ ಮನದಲ್ಲಿ. ಆರ್ಟ್ ಫಿಲ್ಮ್ ತರ ಇದೆ. ಕೆಲವರು ಪೋಸ್ಟರ್ ದುಡ್ಡು ಬರಲ್ಲ ಅಂದ್ರು. ಇನ್ ಬರಲ್ಲ ಅಂತ ಗೊತ್ತು, ಅಟ್ಲೀಸ್ಟ್ ಬಂದು ರಿಸೈನ್ ಆದ್ರೂ ಮಾಡು. ಇನಿಷಿಯಲಿ ಒಂದ್ ಭಯ ಆಯ್ತು, ಅಂದ್ರೆ ನನ್ನಿಂದ ಇದು ಹಾಳಾಗ್ಬಿಡುತ್ತಾ ಅನ್ನೋದು. ದರ್ಶನ್ ಅವರು ಏನ್ ಮಾತಾಡ್ತಿದ್ರು ಜಿಮ್ ಅಲ್ಲಿ ನಿಮ್ಮಲ್ಲಿ ಸಿಕ್ಕಿದಾಗ? ಅಂದ್ರೆ ಅವ್ರು ಅವಾಗ ತುಂಬಾ ಫೋಕಸ್ಡ್ ಆಗಿದ್ರು. ವರ್ಕೌಟ್ ಅಂದ್ರೆ ಅವಾಗ ಆಕ್ಟಿಂಗ್ ಸ್ಟಾರ್ಟ್, ಐ ಥಿಂಕ್ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ರು. ಇನ್ನು ಮೆಜೆಸ್ಟಿಕ್ ಮಾಡಿರ್ಲಿಲ್ಲ, ಬಟ್ ಅವ್ರಿಗೆ ನಮ್ ತಂದೆ ಪರಿಚಯ ಇತ್ತು. ಸೀರಿಯಲ್ಸ್ ಎಲ್ಲ ಐ ಥಿಂಕ್ ಒಂದ್ ಸೀರಿಯಲ್ ಅಲ್ಲಿ ಮಾಡಿದ್ರು, ಬಟ್ ಅದು ಯಾವ್ದೋ ಒಂದ್ ಚಾನೆಲ್ ಸ್ಟಾರ್ಟ್ ಆಗಿ ಚಾನೆಲ್ ಅದ್ ನಿಂತೋಯ್ತು. ಸೊ ಅದ್ರಿಂದ ಆ ಸೀರಿಯಲ್ ಕಂಪ್ಲೀಟ್ ಆಗಿರ್ಲಿಲ್ಲ, ಬಟ್ ಮೀಟ್ ಆಗಕ್ ಬರ್ತಾ ಇದ್ರು. ಓಕೆ, ಈಗ ಇದೆ ನಿಮ್ಮ ಒಡನಾಟ? ನಿಮ್ಮದು ಮೊನ್ನೆ ಸಿಕ್ಕಿದ್ರು ಪ್ರೀಮಿಯರ್ ಅಲ್ಲಿ. ಯಾವಾಗ ಸಿಕ್ಕಿದ್ರು ಅದೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಅದಾದ್ಮೇಲೆ ಅವ್ರನ್ನ ಮೀಟ್ ಅಂದ್ರೆ ಜಿಮ್ ಅಲ್ಲಿ ರೆಗ್ಯುಲರ್ ಆಗಿ ದಿನಕರ್ ಅವರು ಬರ್ತಾ ಇದ್ರು, ಬಟ್ ಅವ್ರು ಕೂತ್ಕೋತಾ ಇದ್ರು, ಇವ್ರು ವರ್ಕೌಟ್ ಮಾಡ್ತಿದ್ರು. ಆಮೇಲೆ ನೆಕ್ಸ್ಟ್ ಸಿಕ್ಕಿದ್ ನನ್ಗೆ ಮೆಜೆಸ್ಟಿಕ್ ರಿಲೀಸ್ ಜಸ್ಟ್ ಮುಂಚೆ ಎಕ್ಸಿಬಿಷನ್ ಹೋದಾಗ ಅಲ್ಲಿ ಸಿಕ್ಕಿದ್ರು. ಅಲ್ಲಿ ನಾನು ನಮ್ ತಾಯಿ ಎಲ್ಲ ಇದ್ವಿ. ಅವರು ಅಲ್ಲಿ ಸಿಕ್ಕಿದ್ರು, ಮಾತಾಡ್ಸಿದ್ವಿ. ಅದಾದ್ಮೇಲೆ ಮೀಟ್ ಆಗಿರ್ಲಿಲ್ಲ. ಇವನ್ ರಂಗಿತರಂಗ ಆದ್ಮೇಲೆ ಮೀಟ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ಅಮರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದಾಗ ಮೀಟ್ ಆಗಿಲ್ಲ. ಸೂಪರ್. ಈಗ ನೀವು ಲೇಡೀಸ್ ವಾಯ್ಸ್ ಅಂತ ಹೇಳಿದ್ರಿ ಮಾಡ್ತಾ ಇದ್ದೆ ಅಂತ. ರಂಗಿತರಂಗದ್ದು ಒಂದು ಡಯಲಾಗ್ ಲೇಡೀಸ್ ವಾಯ್ಸ್ ಅಲ್ಲಿ ಹೇಳ್ಬೋದಾ? ನೀವು ಟ್ರೈ ಮಾಡ್ಬೋದಾ? ಟ್ರೈ ಮಾಡ್ಬೋದು. ಯಾವ ಡೈಲಾಗ್ ಅಂತ ಹೇಳಿ? ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತಲ್ಲ, ನೀವು ಒಂದು ಡೈಲಾಗ್ ಹೇಳ್ತೀರ. ಅದು ಯಾವ ಸಿನಿಮಾದ್ದು ಆಗ್ಬೋದು, ನೋ ಪ್ರಾಬ್ಲಮ್. ಅಲ್ಲ, ನಾನು ಡೈಲಾಗ್ ನೆನ್ಪು ಮಾಡ್ಕೋತಾ ಇದೀನಿ. ಸುಂದರ ಚಂದಿರ ಮುಖದ ವಿಶಾರದೆ ಬಂದರೆ ತೊಂದರೆಗೆಂದವಾ ಮಂದ ಬುದ್ಧಿಯ ಮಾನವ. ಅದು ಈಗ ತುಂಬಾ ದಿನ ಆಗಿದೆ ಪ್ರಾಕ್ಟೀಸ್ ಮಾಡಿ, ಬಟ್ ಸೂಪರ್ ಸೂಪರ್. ಸ್ಕಿಟ್ ಅಲ್ಲೆಲ್ಲ ಫ್ಲೋ ಅಲ್ಲಿ ಬರ್ತಾ ಇತ್ತು. ಆಮೇಲೆ ನೀವು ಮೈಸೂರು VVIT ಓದ್ತಿರಲ್ವಾ? VVIT ಅಲ್ಲಿ ಯಾವ್ದೊಂದು ಇನ್ಸಿಡೆಂಟ್ ನೆನಪಿದೆ? ಬ್ಯೂಟಿಫುಲ್ ಇನ್ಸಿಡೆಂಟ್, ಮರೆಯಕ್ಕಾಗದಂತದ್ದು. ತುಂಬಾ ಇನ್ಸಿಡೆಂಟ್ಸ್ ನಡೆದಿದೆ. ಅದೇ ನಾನು ತುಂಬಾ ಜನ ಫ್ರೆಂಡ್ಸ್ ಇದ್ರು ನಂಗೆ. ನಾವೊಂದು 7-8 ಜನ ತುಂಬಾ ಕ್ಲೋಸ್ ಇದ್ವಿ. ಅವ್ರು ಇನ್ಫ್ಯಾಕ್ಟ್ ಅದ್ರಲ್ಲಿ 2-3 ಜನ ನಮ್ಮನೆ, ಮೋರ್ ದೆನ್ ದಟ್ 4-5 ಜನ ನಮ್ಮನೆ ಹತ್ರ. ಕೆಲವರು ನಮ್ಮನೇಲೆ ಒಂದು ರೂಮ್ ಅಲ್ಲೆಲ್ಲ ಇದ್ರು. ಸೊ ಈಗ್ಲೂನು ಅವರೇ ನನ್ ಫ್ರೆಂಡ್ಸ್. ಆ 8 ಜನ ಈಗ್ಲೂನು ನಾವು ಅದ್ರಲ್ಲಿ ಕೆಲವರು US ಅಲ್ಲಿ, ಆಸ್ಟ್ರೇಲಿಯಲ್ಲಿ ಸೆಟ್ಲ್ ಆಗಿದ್ದಾರೆ, ಬಟ್ ಅವ್ರು ಬಂದ್ರು ಮೀಟ್ ಆಗೇ ಆಗ್ತೀವಿ. ಅಂಡ್ ಬ್ಯಾಂಗ್ಳೂರಲ್ಲಿ ಇರೋರು ರೆಗ್ಯುಲರ್ ಆಗಿ ಮೀಟ್ ಆಗ್ತೀವಿ. ಸೊ ತುಂಬಾ ಕಥೆಗಳು ನಡೆದಿದೆ ಅವಾಗ. ಅಂದ್ರೆ ನಾರ್ಮಲ್ ಇಂಜಿನಿಯರಿಂಗ್ ಅಲ್ಲಿ ಏನೇನ್ ನಡೆಯುತ್ತೆ ಎಲ್ಲ ಕಥೆಗಳು ನಡೆದಿದೆ. ನಾನು ಅಂದ್ರೆ ಈಗ ನೆನಪಾಗ್ತಾ ಇರೋದು, ಅಲ್ಲಿ ಯಾರೋ ಒಬ್ಬ ಒಂದು ನಾನ್ ತರ್ಲೇ ಅಲ್ಲ, ಬಟ್ ಎಲ್ಲಾರು ಗೊತ್ತಿದ್ರು, ಎಲ್ಲಾರು ಮಾತಾಡಿಸ್ತದೆ. ಅಂಡ್ ಹೊಡಿಯೋದ್ ಬಡಿಯೋದ್ ಇದೆಲ್ಲ ಏನು ಇರ್ಲಿಲ್ಲ. ಸೊ ನಾವು ಯಾವಾಗ್ಲೂ ಪಾರ್ಕಿಂಗ್ ಲಾಟ್ ಅಲ್ಲೇ ಇರ್ತಾ ಇದೆ. ಕ್ಲಾಸ್ಗೆ ಕಮ್ಮಿ ಹೋಗ್ತಾ ಇದ್ದು. ಅಲ್ಲಿ ಕ್ಯಾಂಟೀನ್ ಹತ್ರ ಪಾರ್ಕಿಂಗ್ ಲಾಟ್ ಅಲ್ಲಿ ಯಾರಾದ್ರೂ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ರೆ ಅವ್ರ ಹತ್ರ ಮಾತಾಡೋದು. ನೆಕ್ಸ್ಟ್ ಅವ್ರು ಹೋಗ್ತಾರೆ ಕ್ಲಾಸ್ಗೆ, ಬೇರೆ ಯಾವ್ದೋ ಸೆಕ್ಷನ್ ಅವ್ರು ಬರ್ತಾರೆ, ಅವ್ರ ಹತ್ರ ಮಾತಾಡೋದು. ಈ ತರ ಇರ್ತಾ ಇತ್ತು. ಸೊ ನಮ್ಮ HOD ಒಂದ್ಸಲ ಬೆಳಿಗ್ಗೆ ಬಂದಾಗ ಗುಡ್ ಮಾರ್ನಿಂಗ್ ಸರ್ ಅಂತ ಅಲ್ಲೇ ಇದ್ದೆ. ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಸರ್. ಅವ್ರು ಲಾಸ್ಟ್ ಹೋಗ್ಬೇಕಾರೆ ಥ್ಯಾಂಕ್ ಯು ಸರ್, ನೀವೇನ್ರಿ ಯಾವಾಗ್ಲೂ ಇಲ್ಲೇ ಇರ್ತೀರ ಅಂತ. ಸೊ ಇಲ್ಲೇ ಇದ್ದಾಗ ಒಂದ್ಸಲ ಏನಾಯ್ತು, ಒಂದು ಹುಡುಗಿ ಬಂದು, ನಾನು ನನ್ ಫ್ರೆಂಡ್ ನಿಂತಿದ್ವಿ. ಅವಳು ನಂಗೆ ಗೊತ್ತಿರೋಳು, ಜೂನಿಯರ್. ಬಂದ್ ಹೇಳಿದ್ಲು, ಇವನು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ, ಎಲ್ಲೋದ್ರು ಫಾಲೋ ಮಾಡ್ತಾ ಇದ್ದಾನೆ,
ನಮ್ ಮನೆ ಹತ್ರ ಎಲ್ಲ ಬರ್ತಾನೆ ಅದು ಇದು ಅಂತ ಯಾವ್ದೋ ಒಂದು ಹುಡುಗನ್ ತೋರ್ಸಿ ಹೇಳಿದ್ಲು. ನಮ್ ಕಾಲೇಜ್ ಅವರೆಲ್ಲ ಬರ್ತಾರೆ ಅಂತೆಲ್ಲ ನಾನ್ ಹೇಳ್ದೆ. ನನ್ ಫ್ರೆಂಡ್ ಇದ್ದವನು ಸ್ವಲ್ಪ ರೇಗ್ಸೋ ತರ ಎಲ್ಲ ಮಾತಾಡುತ್ತೆ. ಅವನು ಸ್ವಲ್ಪ ಶಾರ್ಟ್ ಆಗಿ ಸಣ್ಣಕ್ಕಿದ್ದ. ಇವನು ಆಂಧ್ರದವನು, ಅವನಿಗೆ ಕನ್ನಡ ಹೇಳ್ಕೊಟ್ಟಿದ್ವಿ. ಅವನಿಗೆ ಬರೋ ಕನ್ನಡದಲ್ಲಿ ಇವನ್ಗೆ ಒಂಥರ ರೇಗ್ಸೋ ತರ ಮಾತಾಡ ಅವನ್ಗೇನೋ ಅವಮಾನ ಆಗೋಗಿದೆ. ಕಟ್ ಮಾಡಿದ್ರೆ ಸಿನಿಮಾದವ್ರ ತರ ಹೇಳ್ತೀನಿ. ಕಟ್ ಮಾಡಿದ್ರೆ ನಾನ್ ಕ್ಲಾಸ್ ಮುಗಿಸ್ಕೊಂಡ್ ಬರ್ತಾ ಇದೀನಿ. ಏನಕ್ಕೋ ನನ್ ಫ್ರೆಂಡ್ಸ್ ಯಾರು ಜೊತೆಗಿರ್ಲಿಲ್ಲ, ಒಬ್ನೇ ಬರ್ತಾ ಇದೀನಿ. ಯಾರೋ ಒಬ್ಬ ಬಂದ, ನಿರೂಪ್ ಭಂಡಾರಿ ನೀನಾ ಅಂತ. ಹೌದು ಅಂದೆ, ಬಾ ನನ್ ಜೊತೆ ಆಚೆ ಅಂದ. ನಾನು ಆ ಕಡೆ ಈ ಕಡೆ ನೋಡ್ದೆ, ಯಾರು ಇಲ್ಲ, ಒಬ್ನೇ ಇದೀನಿ, ತೋರ್ಸ್ಕೊಳಂಗಿಲ್ಲ, ಏನೋ ಭಯ ಆಗ್ತದೆ ಅಂತೆಲ್ಲ. ಸರಿ ನಡಿ ಅನ್ಕೊಂಡು ಹೋದೆ. ಗೇಟ್ ಇಂದ ಆಚೆ ಹೋದ್ರೆ ಬಸ್ ಸ್ಟ್ಯಾಂಡ್ ಇತ್ತು. ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ 10 ಜನ ಹುಡುಗರು ನಿಂತಿದ್ದಾರೆ. ಅವಾಗ ಹಿಂಗ್ ಹೋದಾಗ ಏನ್ ದೊಡ್ಡ ಇವನ, ಏನ್ ಅಣ್ಣನ ಅವಳಿಗೆ, ಹಂಗೆ ಹಿಂಗೆ ಅಂತ ಒಬ್ಬ ಶುರು ಮಾಡ್ದ. ಇನ್ನೊಬ್ಬ ಯಾರೋ ಆ ಕಡೆ ತಿರುಗಿದ. ಅವನು ಹಿಂಗ್ ತಿರುಗ್ಬಿಟ್ಟು ನನ್ ನೋಡ್ಬಿಟ್ಟು, ನೀರು ನೀನಾ ಅಂದ. ಅವನು ನಂಗೆ ಪ್ರೈಮರಿ ಸ್ಕೂಲ್ ಕ್ಲಾಸ್ ಬಂದ್ರ ಏನಿಲ್ಲ ಇದು ಏನು, ನೀನೇನ್ ತಲೆ ಕೆಡಿಸ್ಕೊಡ ಹಿಂಗೆ ಅನ್ಕೊಂಡು ಹೋದ. ಸೊ ಈ ತರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆಗಿದೆ. ಆಮೇಲೆ ಇದು ಮಾಡ್ತೀರಿ, ಯಾವ್ದು ರಂಗಿತರಂಗ ಆದ್ಮೇಲೆ ರಾಜರಥ ಅಂತ ಸಿನಿಮಾ ಮಾಡ್ತಿರಲ್ಲ ನೀವು, ಎಗೈನ್ ಅಣ್ಣನ ಡೈರೆಕ್ಷನ್ ಅಲ್ಲಿ ಮಾಡ್ತೀರಿ. ಅದಕ್ಕೆ ಇವರು ಅಪ್ಪು ಸರ್ ವಾಯ್ಸ್ ಓವರ್ ಕೊಡ್ತಾರೆ. ಅವಾಗ ಏನ್ ಅಪ್ಪು ಸರ್ನ ಮೀಟ್ ಮಾಡಿದ್ದೇನಾದ್ರೆ ಎಕ್ಸ್ಪೀರಿಯನ್ಸ್? ಹೌದು, ಅಪ್ಪು ಸರ್ನ ಅದಕ್ಕಿಂತ ಮುಂಚೆನೂ ಮೀಟ್ ಮಾಡಿದ್ವಿ. ಅಪ್ಪು ಸರ್ ರಂಗಿತರಂಗ ಸಿನಿಮಾ ನೋಡಿ ಅವ್ರಿಗೆ ಖುಷಿಯಾಗಿ ಅನೂಪ್ಗೆ ಫೋನ್ ಮಾಡಿ, ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ ಸಿನಿಮಾ. ಅಂಡ್ ಅವರು ಇನಿಷಿಯಲಿ ಅವರು ನಾನ್ ಅನೂಪ್ ಕಸಿನ್ ಅಂತ ಅನ್ಕೊಂಡಿದ್ರು. ನಿಮ್ ಕಸಿನ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅಂತ ಫೋನ್ ಅಲ್ಲಿ ಹೇಳಿದ್ರಂತೆ. ಅವಾಗ ಇಲ್ಲ ನನ್ ತಮ್ಮನೇ ಅಂತ ಹೇಳ. ಹೌದಾ, ತುಂಬಾ ಚೆನ್ನಾಗ್ ಮಾಡಿದಾರೆ ಅವರು, ಹಾಗೆ ಹೀಗೆ ಅಂದ್ರು. ಆಮೇಲೆ ಮೀಟ್ ಮಾಡೋಣ ಯಾವಾಗಾದ್ರು ಅಂತ ಹೇಳಿದ್ರು. ಸೊ ನಾವು ಅವ್ರ ಮನೆಗೆ ಹೋದ್ವಿ. ಆಲ್ಮೋಸ್ಟ್ ಒಂದು 3 hours ಮಾತಾಡಿದ್ವಿ ಸಿನಿಮಾ ಬಗ್ಗೆ. ಅಂದ್ರೆ ಅವ್ರಿಗೆ ಯಾವ ರೀತಿಯ ಸಿನಿಮಾ ಇಷ್ಟ ಆಗುತ್ತೆ, ಅಂಡ್ ಅವರು ಯಾವ ರೀತಿ ಸಿನಿಮಾಗಳನ್ನ ನೋಡ್ತಾರೆ. ಅಂಡ್ ರಂಗಿತರಂಗ ಅಪ್ಪು ಸರ್ದು ಬಿಗ್ಗೆಸ್ಟ್ ಕ್ವಾಲಿಟಿ ಏನ್ ಗೊತ್ತಾ, ಅವ್ರು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದ್ರು ನಾವೇನೋ ಮಾಡಿದೀವಿ ಅಂತ ನಮ್ಮ ಹತ್ರ ಮಾತಾಡ್ತಾರೆ. ಅಂದ್ರೆ ಅಷ್ಟು ಸಿಂಪಲ್. ಈಗ ನಾವೇ ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅನ್ನತ್ರ, ನಮ್ಗೆ ನಾವ್ ಮಾಡಿರೋದು ಒಂದು ಫಿಲ್ಮ್, ಅವ್ರು ನಮ್ಮ ಹತ್ರ ಫುಲ್ ಅಷ್ಟು ಹೊಗಳ್ಕೊಂಡು ಇದ್ ಮಾಡ್ಕೊಂಡು ಮಾತಾಡ್ತಾ ಇದ್ರು. ನಾವು ಹೋಗಿದ್ದು ಆಕ್ಚುಲಿ ಅರ್ಧ ಗಂಟೆ ಮೀಟ್ ಮಾಡಕ್ಕೆ. ಆಲ್ಮೋಸ್ಟ್ 3 hours ಅವ್ರ ಜೊತೆ ಮಾತಾಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ರಾಜರಥ ಶೂಟ್ ಆಗುವಾಗ್ಲೂ ಬಿಫೋರ್ ಡಬ್ಬಿಂಗ್ಗೆ ನಾವ್ ಅವ್ರನ್ನ ಮಾತಾಡ್ಸಿದ್ವಿ. ಸರ್ ಈ ತರ ಒಂದಿದೆ ಅಂಡ್ ನೀವ್ ಅದಕ್ಕೆ ವಾಯ್ಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಇಲ್ಲ ನಂಗೆ ಈ ಟಾಯ್ ಸ್ಟೋರಿ ಈ ತರ ಅನಿಮೇಷನ್ ಸಿನಿಮಾಗಳೆಲ್ಲ ಆಕ್ಟರ್ಸ್ ವಾಯ್ಸ್ ಕೊಡೋದು ಇಷ್ಟ, ನನ್ಗೂ ಥ್ರಿಲ್ಲಿಂಗ್ ಅನ್ಸುತ್ತೆ, ನಾನು ಮಾಡ್ತೀನಿ ಅಂದ್ರು. ಅವರು ನಾವು ಮುಂದೆ ಬನ್ನಿ ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ರಾಜ್ಕುಮಾರ್ ಅವ್ರ ಸಮಾಧಿಗೆ ಬಂದಿದ್ದಾರೆ. ಬಂದ್ ಹಿಂಗ್ ನೋಡಿದ್ರೆ ಕ್ಯಾರವಾನ್ ಎಲ್ಲ ನಿಂತು, ಏನ್ ಇಷ್ಟ ಕ್ಯಾರವಾನ್ ನಿಂತಿದೆ, ಯಾವ ಫಿಲ್ಮ್ ಅಂತ ಕೇಳಿದಾಗ ಯಾರೋ ರಾಜರಥ ಅಂತ, ನಮ್ದೇ ಸಿನಿಮಾ ಬನ್ನಿ ಅಂತ. ನಮಗ್ ಗೊತ್ತೇ ಇಲ್ಲ, ಸಡನ್ ಆಗಿ ಎಂಟ್ರಿ ಆದ್ರು. ನಾವು ಫುಲ್ ಅಪ್ಪು ಸರ್ ಬಂದಿದ್ದಾರೆ ಅಂತ. ಆಮೇಲೆ ಬಂದು ಅಂದ್ರೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಇತ್ತು. ಬಂದ್ ಸ್ವಲ್ಪ ಹೊತ್ತು ನಮ್ ಜೊತೆ ಕೂತು ಟೀ ಕಾಫಿ ಎಲ್ಲ ಕುಡಿದ್ರು. ನಂಗೆ ಹೇಳ್ತಾರೆ ಜಾನಿ ಮಾಸ್ಟರ್ ಫುಲ್ ಬೆಂಡ್ ಎತ್ತಾರೆ, ನಾನು ಅವ್ರ ಜೊತೆ ಮಾಡಿದಾಗ ನನ್ ಫ್ಲೆಕ್ಸಿಬಿಲಿಟಿ ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನಾನಂದ್ರೆ ಸರ್ ನೀವ್ ಹಂಗೆ ಹೇಳುತ್ತೆ, ನನ್ ಗತಿ ಏನು, ಅದೇ ಈಸ್ ದ ಬೆಸ್ಟ್ ಡ್ಯಾನ್ಸರ್. ಸೊ ಆಮೇಲೆ ಅಲ್ಲಿದ್ದು ಸ್ವಲ್ಪ ಶಾರ್ಟ್ಸ್ ಎಲ್ಲ ನೋಡಿ ಅವ್ರ ಆಮೇಲೆ ಹೇಳಿದ್ರು, ಹೈಟ್ ಇದ್ದವ್ರು ಡಾನ್ಸ್ ಯೂಶಲಿ ಮಾಡಕ್ ಕಷ್ಟ ಆಗುತ್ತೆ, ಬಟ್ ನಿಮ್ದು ಮೂವ್ಮೆಂಟ್ ಎಲ್ಲ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು. ಸೊ ಅಪ್ರಿಶಿಯೇಟ್ ಮಾಡೋ ಗುಣ ಇದೆಯಲ್ಲ, ಅಂದ್ರೆ ಅದು ತುಂಬಾ ಇತ್ತು ಅವರಲ್ಲಿ. ಅದಾದ್ಮೇಲೆ ಡಬ್ಬಿಂಗ್ ಅಲ್ಲಿ ನಾನು ಆಕ್ಚುಲಿ ಫುಲ್ ಡಬ್ಬಿಂಗ್ ಇರಕ್ಕಾಗಿಲ್ಲ, ಬಿಕಾಸ್ ನಾನು ಅವಾಗ ಆದಿಲಕ್ಷ್ಮಿ ಪುರಾಣ ಶೂಟ್ ಮಾಡ್ತಾ ಇದ್ದೆ. ಅನೂಪ್ ಡಬ್ಬಿಂಗ್ ಇದ್ದಿದ್ದು, ಬಟ್ ನಾನು ಹೋದೆ. ಅಂದ್ರೆ ಅವ್ರು ಮುಗಿಸೋ ಟೈಮ್ಗೆ ನಾನು ಹೋಗಿ ಅವ್ರಿಗೆ ಥ್ಯಾಂಕ್ ಯು ಎಲ್ಲ ಹೇಳಿ ಇದ್ ಮಾಡಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ರಾಜರಥದ್ದು. ನಂಗೆ ಅವ್ರ ಸಡನ್ ಸೆಟ್ ಬಂದಿದ್ದು ಮಾತಾಡಿದ್ದು ಇದೆಲ್ಲ ತುಂಬಾ ನೆನಪಾಗುತ್ತೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಯ್ತು, ನೀವು ವಿಡಿಯೋ ಮಾಡಿ ಅದನ್ನ ಹಾಕಿದ್ರಿ. ಅಪ್ಪು ಸರ್ ಬಂದಿದ್ದು. ಹೌದು, ಅನೂಪ್ ಹಾಕಿದ್ರು. ಈಗ ಎಷ್ಟು ಮಿಸ್ ಮಾಡ್ಕೊಂತೀರಿ ಅಪ್ಪು ಸರ್? ಅಂದ್ರೆ ನಾನ್ ಮಾತ್ರ ಅಲ್ಲ, ಐ ಥಿಂಕ್ ಪ್ರತಿಯೊಬ್ರು ಮಿಸ್ ಮಾಡ್ಕೋತಾರೆ. ಏನೋ ಗೊತ್ತಿಲ್ಲ, ಅಂದ್ರೆ ನಿಮ್ಗೆ ಎವ್ರಿ ಟೈಮ್ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಿದಾಗ, ಅವ್ರ ಸ್ಮೈಲ್ ನೋಡಿದಾಗ ಏನೋ ಒಂಥರ ಬೇಜಾರು. ಈಗ್ಲೂನು ನಾವು ನಮ್ ಫ್ರೆಂಡ್ಸ್ ಎಲ್ಲ
ಕೂತ್ಕೊಂಡಿದ್ದಾಗ ಅಪ್ಪು ಸರ್ ಸಾಂಗ್ಸ್ ಪ್ಲೇ ಮಾಡ್ತೀವಿ. ಸೊ ಏನೋ ಈಗ ನೀವು ರಾಜರಥ ನಿಮ್ಮ ನಿರೀಕ್ಷೆ ಇದ್ದಷ್ಟು ಅದು ಇದು ವರ್ಕ್ ಆಗಿಲ್ಲ ಅನ್ಸೋದಲ್ಲ, ಏನ್ ರೀಸನ್ ಇರ್ಬೋದು ನಿಮ್ ಪ್ರಕಾರ? ಅಲ್ಲ, ನಾವು ಪ್ರತಿ ಸಿನಿಮಾ ಆದ್ಮೇಲೂ ಅನಲೈಸ್ ಮಾಡ್ತೀವಿ ಕೂತ್ಕೊಂಡು, ಏನ್ ವರ್ಕ್ ಆಯ್ತು. ಈವನ್ ರಂಗಿತರಂಗ ಆದ್ಮೇಲೂ ಅನಲೈಸ್ ಮಾಡಿದ್ವಿ, ಕೆಲವು ಏನ್ ಬೆಟರ್ ಆಗ್ಬೋದಿತ್ತು ಅದ್ರಲ್ಲಿ ಅಂತ. ಸೊ ರಾಜರಥನು ಡೆಫಿನೆಟ್ಲಿ ಐ ಥಿಂಕ್ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲೋ ನಾವೇನ್ ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತ ಅನ್ಕೊಂಡಿದ್ವಿ, ಅಂದ್ರೆ ಆ ಹುಡುಗ ಹುಡುಗಿನ ಅಷ್ಟು ಪ್ರೀತಿ ಮಾಡ್ತಾನೆ, ಅವಳ ಪಕ್ಕ ಅವನಿಗೆ ಫಸ್ಟ್ ಟೈಮ್ ಕೂತ್ಕೊಳ್ಳೋಕ್ ಜಾಗ ಸಿಗುತ್ತೆ, ಈಗ ಅವ್ನ್ ಲವ್ನ ಕನ್ಫೆಸ್ ಮಾಡ್ಕೋತಾನ ಮಾಡಲ್ವಾ ಅನ್ನೋದು ಜರ್ನಿ ಸ್ಟಾರ್ಟ್ ಆಗೋದು. ಬಟ್ ಅದು ಪ್ರಾಬ್ಲಿ ಆಡಿಯನ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸ್ಲಿ, ಅಂದ್ರೆ ಅದು ಈ 90s ಮ್ಯೂಸಿಕಲ್ಸ್ ಎಲ್ಲ ಆಯ್ತಾ, ಆ ಟೈಪ್ ಪ್ಲಾನ್ ಮಾಡಿದ ಮ್ಯೂಸಿಕಲ್ ಇದ್ರ ತರ. ಅಂಡ್ ಆರ್ಯ ಅವ್ರ ಕ್ಯಾರೆಕ್ಟರ್ ಇದು ಅಣ್ಣ ತಮ್ಮ ಅನ್ನೋದು ಇಂಟರ್ವಲ್ ಅಲ್ಲಿ ಬರುತ್ತಲ್ಲ, ಪ್ರಾಬ್ಲಿ ಇನ್ನೂ ಮುಂಚೆನೆ ಗೊತ್ತಾಗ್ತಿದ್ರೆ ಅಂಡ್ ಆಲ್ಸೋ ಅವ್ರದ್ದು ಇನ್ನೂ ಸ್ವಲ್ಪ ವೈಲೆಂಟ್ ಆಗಿ ತೋರಿಸ್ಬೋದಿತ್ತು. ಅಂದ್ರೆ ನಾವು ಈಗ ಅವ್ರ ಇಂಟ್ರೊಡಕ್ಷನ್ ಏನಿದೆ, ಒಬ್ರಿಗೆ ಬಂದ್ ಹೆದರ್ಸೋದು, ಅವ್ರು ಹಿಂಗೆ ಲೈಟರ್ ಹಚ್ಚಿ ಇದ್ರಿಂದ ದೀಪನು ಬೆಳಗ್ಬೋದು, ಮನೆನೂ ಸುಡ್ಬೋದು. ಆ ಡೈಲಾಗ್ ಗಿಂತ ಅದು ಏನೋ ಹೊಡಿ ಬಡಿಲ್ ಮಾಡ್ತಿದ್ರೆ ಮೋರ್ ರೆಗ್ಯುಲರ್ ಆಡಿಯನ್ಸ್ ಗೆಲ್ಲ ರೀಚ್ ಆಗ್ಬೋದಿತ್ತು ಏನೋ ಅಂತ ಅದೊಂದು ಅನ್ನಿಸ್ತು. ಡೆಫಿನೆಟ್ಲಿ ದೇರ್ ವೇರ್ ಫ್ಲಾಸ್ ಇನ್ ದ ಫಿಲ್ಮ್, ಬಟ್ ಟೆಕ್ನಿಕಲಿ ಇರ್ಬೋದು, ತುಂಬಾ ಜನ ಇಷ್ಟಪಟ್ಟು. ಸುದೀಪ್ ಸರ್ಗ್ ಅದು ಆಕ್ಚುಲಿ ರಾಜರಥ ತುಂಬಾ ಇಷ್ಟವಾದ ಸಿನಿಮಾ. ಅಂಡ್ ನನ್ಗೂನು ಕೆಲವರು ಸಿಕ್ಕಿದಾಗ ನಂಗೆ ರಾಜರಥ ಸಿನಿಮಾ ಇಷ್ಟ ಅಂತ ಹೇಳ್ತಾರೆ. ಸೊ ಅಂದ್ರೆ ಈ ಒನ್ ಸೈಡೆಡ್ ಲವರ್ಸ್ ಅವರೆಲ್ಲ ಹೇಳ್ತಾರೆ. ಸೊ ಒಬ್ರು ಚೆನ್ನಾಗಿ ಅನಲೈಸ್ ಮಾಡಿದ್ರು. ಅಂದ್ರೆ ನೀವು ಒಂದು ಗಾಡ್ ಫಾದರ್ ಮತ್ತೆ ಇನ್ನೊಂದು ಯಾವ್ದೋ ರೊಮ್ಯಾಂಟಿಕ್ ಫಿಲ್ಮ್ ಹೇಳಿ ಅದೆರಡನ್ನು ಜೊತೆಗೆ ತೋರ್ಸಕ್ ಹೋದ್ರಿ. ಇಟ್ ವಾಸ್ ಅ ಗುಡ್ ಇದು, ಬಟ್ ಸಮ್ ಆಡಿಯನ್ಸ್ ಗೆ ರೀಚ್ ಆಗ್ಲಿಲ್ಲ ಅದು. ಬಟ್ ಗುಡ್ ಅಟೆಂಪ್ಟ್ ಅಂತ ಹೇಳಿದ್ರು. ಓಕೆ, ಇದು ಆಸ್ಕರ್ ಹೋಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ಆಮೇಲೆ ನಿಮ್ಮ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ, ಏನೇನು ಬದಲಾವಣೆ ಆಗುತ್ತೆ? ನಾನು ಹೇಳಿದ್ನಲ್ಲ, SAP ಅನ್ನೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಜಾ ಹಾಕಿ ಶೂಟಿಂಗ್ ಮಾಡಿದ್ದು. 2013 ಅಲ್ಲಿ 1 ತಿಂಗಳು ರಜಾ ಹಾಕಿ ಶೂಟಿಂಗ್ ಮಾಡಿದೆ. 2014 ಅಲ್ಲಿ 1 ತಿಂಗಳು ರಜಾ ಹಾಕಿ ಶೂಟಿಂಗ್ ಮಾಡಿದೆ. ಡಬ್ಬಿಂಗ್ ನಂದಿನಿ ಲೇಔಟ್ ಅಲ್ಲಿ ಡಬ್ಬಿಂಗ್ ಇದ್ದು, ಆಫೀಸ್ ಇದೆ ವೈಟ್ ಫೀಲ್ಡ್ ಅಲ್ಲಿ. ಸೊ ಬೆಳಿಗ್ಗೆ 6 ಗಂಟೆಯಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಬೇರೆ ಆಕ್ಟರ್ಸ್ ಬರೋ ತನಕ ನಾನ್ ಡಬ್ಬಿಂಗ್ ಮಾಡ್ತಾ ಇದ್ದೆ. ಮಾಡಿ ಆಫೀಸಿಗೆ ಹೊರಡ್ತಾ ಇದ್ದೆ. 11 ಗಂಟೆ ಆಫೀಸ್ಗೆ ಹೋಗ್ತಾ ಇದ್ರಿ? ನಾನು ರಿಲೀಸ್ ಆದಾಗ್ಲೂ ಆಫೀಸ್ಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಬಟ್ ನಾನು ಇವತ್ತು ನನ್ನ ಟೀಮ್ ಮೇಟ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಅವರು ತುಂಬಾ ನನ್ನ ಕೆಲ್ಸ ಏನೇನಿದೆ ಅವರು ಅದ್ರದ್ದು ಶೇರ್ ಮಾಡ್ಕೊಂಡು, ಇವನ್ ನಮ್ VPನೂ ಅಷ್ಟೇ ಎನ್ಕರೇಜ್, ನಂದು ಅಂತ ಹೇಳಿದ್ನಲ್ಲ, ಅವರು ತುಂಬಾ ಎನ್ಕರೇಜ್ ಮಾಡಿದ್ರು. ಇಲ್ಲ ಏನೋ ಮಾಡ್ತಾ ಇದೆ. ಅಂಡ್ ಇನ್ಫ್ಯಾಕ್ಟ್ ರಿಲೀಸ್ ಆಗಿದ್ ಫಸ್ಟ್ ಡೇ ನಮ್ಮ SAP ಕಂಪನಿಯಿಂದ ಒಂದ್ ಇಡೀ ಮಲ್ಟಿಪ್ಲೆಕ್ಸ್ ಬುಕ್ ಮಾಡಿ ಹೌಸ್ಫುಲ್ ಮಾಡಿಸಿ ಎಲ್ಲರೂ ಹೋಗಿದ್ರು. ಸೊ ಅದಕ್ಕೆ ನಾನು ಯಾವಾಗಿದ್ರು ಚಿರಋಣಿ. ಐ ಮೀನ್ ವೆರಿ ಥ್ಯಾಂಕ್ಫುಲ್. ಬಟ್ ಅದೇ ಆತರ ಡಬ್ಬಿಂಗ್ ಮಾಡಿ ಆಫೀಸ್ಗೆ ಹೋಗ್ತಾ ಇದೆ. ಅಂಡ್ ಇವನ್ ಪ್ರಮೋಷನ್ ಸಡನ್ ಆಗಿ ಟಿವಿ ಇಂಟರ್ವ್ಯೂ ಇದೆ ಅಂದಾಗ ಹೇಳ್ಬಿಟ್ಟು ಹೋಗ್ತಾ ಇದೆ. ಈ ತರ ಎಲ್ಲ ಮಾಡ್ತಾ ಇದೆ. ರಿಲೀಸ್ ಟೈಮಲ್ಲಿ 1 ವಾರ ರಜಾ ತಗೊಂಡಿದ್ದೆ. ಅಂದ್ರೆ ರಿಲೀಸ್ ಆಗ್ತಾ ಇದೆ, 1 ವೀಕ್ ಪ್ರಮೋಷನ್ಸ್ ಗೆಲ್ಲ ಹೋಗ್ಬೇಕು, ಆಮೇಲೆ ಬರ್ತೀನಿ ಅಂತ. ಇದು ರಿಲೀಸ್ ಆಯ್ತು. ಇನಿಷಿಯಲಿ ಫಸ್ಟ್ ಡೇ ಶೋ ನೋಡಿದವರು ಆರ್ಟ್ ಫಿಲ್ಮ್ ತರ ಇದೆ, ಕೆಲವರು ಪೋಸ್ಟರ್ ದುಡ್ಡು ಬರಲ್ಲ ಅಂದ್ರು, ಕೆಲವರು ಇದು ಟೈಮ್ ಲೆಂತ್ ಜಾಸ್ತಿ ಇದೆ, ಸ್ವಲ್ಪ ಕಟ್ ಮಾಡಿದ್ರೆ ಚಾನ್ಸ್ ಇದೆ ಅಂತ ಈ ತರ ಎಲ್ಲ ಮಾತಾಡ್ತಾರೆ. ನಾವು ಫುಲ್ ಟೆನ್ಷನ್. ಆಮೇಲೆ ಸ್ಲೋಲಿ ಜನ ಬರಕ್ ಶುರು ಮಾಡಿದ್ರು. ವರ್ಡ್ ಆಫ್ ಮೌತ್ ಅಲ್ಲಿ ಸಿನಿಮಾ ಇದಾಗಕ್ ಶುರು ಆಯ್ತು. ನಾನು ಆಫೀಸ್ಗೆ ಹೋಗಕ್ಕೆ ಆಗ್ಲಿಲ್ಲ. ಆಲ್ಮೋಸ್ಟ್ ಒಂದು 15-20 ಡೇಸ್ ಹೋಗೇ ಇಲ್ಲ. ಹೇಳೋದಿಲ್ಲ ನಾನು, ಅಂದ್ರೆ ಇನ್ಫಾರ್ಮ್ ಮಾಡ್ತಾ ಇದೆ. ಫೈನಲಿ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಇನ್ ಬರಲ್ಲ ಅಂತ ಗೊತ್ತು, ಅಟ್ಲೀಸ್ಟ್ ಬಂದು ರಿಸೈನ್ ಆದ್ರೂ ಮಾಡು. ಸೊ ಅದಕ್ಕೆ ಒಂದಿನ ಹೋದೆ ಆಫೀಸ್ಗೆ. ಅಲ್ಲಿ ಹೋದಾಗ ಫುಲ್ ಅಂದ್ರೆ ಚೇಂಜ್ ಆಗೋಗಿದೆ. ಜನ ನನ್ನ ನೋಡೋ ರೀತಿ, ಅಂದ್ರೆ ಎಲ್ಲರೂ ಗೊತ್ತಿರೋರೇ ಇದ್ರು, ಬಟ್ ಸಡನ್ ಆಗಿ ಅದೊಂದು ಅಟೆನ್ಷನ್ ಬರಕ್ ಶುರು ಆಯ್ತು. ಎಲ್ಲರೂ ಬಂದ್ ಮಾತಾಡ್ಸೋದು, ಎಲ್ಲರೂ ಬಂದ್ ಫೋಟೋ ಅಂದ್ರೆ ಜೊತೆಗೆ ಅಷ್ಟು ವರ್ಷ ಕೆಲಸ, ಆಲ್ಮೋಸ್ಟ್ 6-7 ಇಯರ್ಸ್ ಅಲ್ಲಿ ಕೆಲಸ ಮಾಡಿದೀನಿ. ಬಂದ್ ಫೋಟೋಸ್ ತಗೋತಾ ಇದ್ರು, ಇದ್ ಮಾಡ್ತಾ ಇದ್ರು. ಆಮೇಲೆ ಫೈನಲಿ ರಿಸೈನ್ ಮಾಡಿ ಬಂದೆ. ಸೊ ಅದೇ ಹೋದಾಗ ಜನ ಫೋಟೋಸ್ ಕೇಳೋದು, ನಂಗೆ
ತುಂಬಾ ಖುಷಿ ಆಗೋದೇನಂದ್ರೆ ಇವತ್ತಿಗೂ ಅಷ್ಟೇ ನನ್ಗೆ ಈಗ ಏಜ್ ಆಗಿರೋ ಇವರು ಈಗ ಕಪಲ್ ಇರ್ಬೋದು, ಈಗ ಯಾರೋ ಒಬ್ರು ನನ್ನ ನೋಡಿದ್ರೆ ಹಿಂಗ್ ಕೈ ಹಿಡ್ಕೊಂಡು ಬಾಬಾ ಅಂತ ಅವ್ರು ಹೆಂಡತಿಗ್ ಮೀಟ್ ಮಾಡಿಸ್ತಾರೆ, ಅಂದ್ರೆ ಒಂಥರ ಮನೆ ಮಗನ್ ತರ ಮಾತಾಡಿಸ್ತಾರೆ. ಎಲ್ಲೇ ಹೋದ್ರು ಅಷ್ಟೇ, ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಂಗೆ ಅದು ತುಂಬಾ ಖುಷಿ ಆಗುತ್ತೆ. ಮೋರ್ ದೆನ್ ಎನಿಥಿಂಗ್ ಅಟೆನ್ಷನ್ ಅದೆಲ್ಲ ಬಿಟ್ಟು ನಾನು ಬಿಕಾಸ್ ನಾನು ಒನ್ ಕಾನ್ವರ್ಸೇಷನ್ ಅಲ್ಲಿ ಚೆನ್ನಾಗ್ ಮಾತಾಡ್ತೀನಿ, ಅಂದ್ರೆ ಹೀಗೆ ಸಿಕ್ಕಿದಾಗ. ಸೊ ನನ್ಗೂ ಖುಷಿ ಜನರನ್ನ ಮೀಟ್ ಮಾಡಿ ಮಾತಾಡೋದು, ಅಂಡ್ ಅದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಂದ್ ಫ್ಯಾಮಿಲಿ ಸಿಕ್ಕಿ ಅವ್ರ ನನ್ನ ಹತ್ರ ಮಾತಾಡಿಸ್ದಾಗ. ಆಮೇಲೆ ಆದಿಲಕ್ಷ್ಮಿ ಪುರಾಣ ರಾಧಿಕಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಆಕ್ಟ್ ಮಾಡಿದ್ದು? ರಾಧಿಕಾ ಅವ್ರು ಅಗೇನ್ ವೆರಿ ಪ್ರೊಫೆಷನಲ್, ಅಂದ್ರೆ ಶೀಸ್ ಅ ಬ್ರಿಲಿಯಂಟ್ ಆಕ್ಟ್ರೆಸ್. ಅಂದ್ರೆ ತುಂಬಾ ಒಳ್ಳೆ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾರೆ. ಅಂಡ್ ನಾವು ಅದು ಕಾಮಿಡಿ ಫಿಲ್ಮ್ ಆಗಿರೋದ್ರಿಂದ ಸೀನ್ಸ್ ಎಲ್ಲ ಎನಾಕ್ಟ್ ಮಾಡುವಾಗ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇಜರ್ಲಿ ವಿಮೆನ್ ಕ್ರೂ ಇದ್ದಿದ್ದು. ಈಗ ಡೈರೆಕ್ಟರ್ ಪ್ರಿಯಾ, ಆಮೇಲೆ ಸಿನಿಮಾಟೋಗ್ರಫರು ಲೇಡಿ ಪ್ರೀತಾ ಅಂತ, ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಒಂದಿಬ್ರು ಹುಡುಗಿರಿದ್ರು. ಸೊ ಮೆಜಾರಿಟಿ ಅವರೇ ಇದ್ದಿದ್ದು. ಅಂಡ್ ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಸಿನಿಮಾ ಶೂಟ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ತುಂಬಾ ಹೆಕ್ಟಿಕ್ ಏನ್ ಅನ್ಸಲ್ಲ, ಬಿಕಾಸ್ ಆಫ್ ದ ಕಂಟೆಂಟ್. ಆ ಕಂಟೆಂಟ್ ಅಷ್ಟು ಹ್ಯೂಮರ್ ಎಲ್ಲ ಇದ್ದಿದ್ದಕ್ಕೆ. ಅಂಡ್ ರಾಧಿಕಾ ಅವರು ಆಸ್ ಐ ಸೆಡ್ ವೆರಿ ಪ್ರೊಫೆಷನಲ್ ಅಂಡ್ ಥರೋ ಪ್ರಿಪೇರ್ ಆಗಿ ಡೈರೆಕ್ಟರ್ಗೆ ಏನ್ ಬೇಕು. ಅಂಡ್ ತುಂಬಾ ಆಕ್ಟಿಂಗ್ ಇಸ್ ಆಲ್ ಅಬೌಟ್ ಗಿವ್ ಅಂಡ್ ಟೇಕ್ ಅಲ್ವಾ. ಅಂದ್ರೆ ಒಂದ್ ಸೀನ್ ಅಲ್ಲಿ ಇದೀವಿ ಅಂದ್ರೆ ಇಬ್ರದು ಆ ರಿಹರ್ಸಲ್ಸ್ ಇರ್ಬೋದು, ಆ ಟೈಮಿಂಗ್ ಇರ್ಬೋದು, ಎಲ್ಲ ಸ್ಪೆಷಲಿ ಕಾಮಿಡಿಯಲ್ಲಿ ಅದೆಲ್ಲ ತುಂಬಾ ವರ್ಕ್ ಮಾಡ್ತಾ ಇದ್ವಿ ತುಂಬಾ. ಅಂಡ್ ಇನ್ ಜನರಲ್ ನಾವು ಬೇರೆದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ ಟಿವಿ ಶೋ ಚೆನ್ನಾಗಿದೆ, ಯಾವ ಇದು ಚೆನ್ನಾಗಿದೆ. ಸೊ ಜನರಲ್ ಆಗಿ ಎಲ್ಲ ಮಾತಾಡ್ತಾ ಇದ್ವಿ. ಐ ಥಿಂಕ್ ವಿ ಹ್ಯಾಡ್ ಅ ಗುಡ್ ಟೈಮ್ ಆ ಸೆಟ್ ಅಲ್ಲಿ. ಆಮೇಲೆ ಇವರು ಮಹಿಳಾ ನಿರ್ದೇಶಕಿ ವಿಂಡೋ ಸೀಟ್, ಅದೇನಿದೆ ನಿಮ್ಗೆ ನೆನಪಲ್ಲಿ? ಏನಿದೆ, ಯಾವ ಇನ್ಸಿಡೆಂಟ್ ಏನಾದ್ರು? ಶೀತಲ್ ಅಗೇನ್ ಅವರು ನಂಗೆ ಫಸ್ಟ್ ಕತೆ ಹೇಳಕ್ ಬಂದಾಗ ನಂಗೆ ಅವ್ರು ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಿರ್ಲಿಲ್ಲ. ಸೊ ಅವ್ರು ಕತೆ ಹೇಳಿದ್ರು, ನಾನು 3 ಜನ ಇದ್ರು, ನಾನು ಈ 3 ಜನದಲ್ಲಿ ಡೈರೆಕ್ಟರ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವ್ರ ಆಮೇಲೆ ಎದ್ದೇನಕ್ಕೋ ಹೋದ್ರು. ನಾನು ಅವಾಗ ಕೇಳ್ದೆ ಯಾರು ಡೈರೆಕ್ಟರ್ ಅಂತ. ಇಲ್ಲ, ಶೀತಲ್ ಅವರೇ ಮಾಡ್ತಾ ಇದಾರೆ. ಖುಷಿ ಆಯ್ತು ನಂಗೆ. ಅಂದ್ರೆ ಅಗೇನ್ ಫಿಮೇಲ್ ಡೈರೆಕ್ಟರ್ ಸೆಕೆಂಡ್ ಟೈಮ್. ಅಂಡ್ ಅವರು ಅಷ್ಟೇ ಕತೆ ತುಂಬಾ ಚೆನ್ನಾಗಿತ್ತು. ನಂಗೆ ಅವ್ರು ನರೇಟ್ ಮಾಡಿದಾಗ್ಲೇ ಒಂದು ಆ ರಿವೀಲ್ ಆಗೋ ಪಾಯಿಂಟ್ ಏನಿದೆ ನಾನು ಗೆಸ್ ಮಾಡಿರ್ಲಿಲ್ಲ ಅದು. ಸೊ ಆಸ್ ಅನ್ ಆಡಿಯನ್ಸ್ ನನ್ಗೂ ಅದು ಸರ್ಪ್ರೈಸಿಂಗ್ ಅಂತ ಟ್ವಿಸ್ಟ್ ಏನಿದೆ. ಸೊ ನಾನು ಖುಷಿಯಿಂದ ಒಪ್ಕೊಂಡೆ. ಅಂಡ್ ಆಲ್ಮೋಸ್ಟ್ ಬಿಫೋರ್ ಶೂಟ್ ನಾವು ಒಂದು 2 months ರೈಟರ್ಸ್ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ಅವರ ಟೀಮ್ ತುಂಬಾ ಚೆನ್ನಾಗಿದೆ, ತುಂಬಾ ಯಂಗ್ಸ್ಟರ್ಸ್ ಇದಾರೆ. ಅಂಡ್ ಆ ಹೋಲ್ ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ ಥ್ರೂಔಟ್ ವಿಂಡೋ ಸೀಟ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂದು ಎನರ್ಜಿ ಇತ್ತು ಯಂಗ್ಸ್ಟರ್ಸ್. ಅಂಡ್ ಏನೋ ಹೊಸಾದ್ ಮಾಡ್ಬೇಕು ಅನ್ನೋದು ಎವ್ರಿ ಇದ್ರಲ್ಲಿತ್ತು. ಅಂಡ್ ಶೀತಲ್ ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಆಸ್ ಅ ಡೈರೆಕ್ಟರ್ ಆಲ್ಸೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸಿನಿಮಾನು ಆಕ್ಚುಲಿ ಚೆನ್ನಾಗಿ ಬಂದಿದೆ. ಈಗ ನಾನು US ಅಲ್ಲಿ ಶೂಟ್ ಮಾಡಿದಾಗ ತುಂಬಾ ಜನ Z5 ಅಲ್ಲಿ ನೋಡಿ ಅಲ್ಲಿ ಹೇಳ್ತಾ ಇದ್ರು ವಿಂಡೋ ಸೀಟ್ ನೋಡಿದ್ವಿ ಚೆನ್ನಾಗಿದೆ ಅಂತ. ಮತ್ತೆ ಒಂದು ದೊಡ್ಡ ಸಿನಿಮಾ ಮಾಡ್ತೀರಿ, ವಿಕ್ರಾಂತ್ ರೋಣ. ಅದು ಹೆಂಗ್ ಸ್ಟಾರ್ಟ್ ಆಯ್ತು? ನಿಮ್ ಕ್ಯಾರೆಕ್ಟರ್ ಮೊದ್ಲೇ ಫಿಕ್ಸ್ ಆಗಿತ್ತ, ಅಲ್ಲ ಅದಕ್ಕೆ ಬೇರೆಯವ್ರು ಇದ್ರ ಅವ್ರ ತಲೆಯಲ್ಲಿ? ನಿಮ್ಮ ಅಲ್ಲ, ಇನಿಷಿಯಲಿ ಅನೂಪ್ ಬರ್ದಾಗ ವಿಕ್ರಾಂತ್ ರೋಣ ಕತೆ ಸಂಜು ರೋಲ್ ನಾನೇ ಮಾಡೋದು ಅಂತಾನೆ ಇತ್ತು. ಅದ್ ಆಕ್ಚುಲಿ ನಾವು ಚಿಕ್ಕದಾಗ ಏನೋ ಮಾಡೋಣ ಅಂತ ರಂಗಿತರಂಗದೇ ಪ್ರಪಂಚದಲ್ಲಿ ಇನ್ನೊಂದ್ ಕತೆ ಅನ್ನೋ ತರಾನೇ ಪ್ಲಾನ್ ಮಾಡಿದ್ದು. ಅನೂಪ್ ಮತ್ತೆ ಸುದೀಪ್ ಸರ್ ಇನ್ನೊಂದ್ ಸಿನಿಮಾ ಮಾಡ್ಬೇಕಿತ್ತು. ಅದ್ರದ್ದು ರೈಟಿಂಗ್ ಅಲ್ಲಿ ಸೆಕೆಂಡ್ ಹಾಫ್ ಇನ್ನು ಕ್ರ್ಯಾಕ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಗ ಸುದೀಪ್ ಸರ್ ಬೇರೆ ಏನಾದ್ರು ಸ್ಟೋರಿ ಇದ್ರೆ ಹೇಳಿ, ಇವನ್ ನಾನು ಪ್ರೊಡ್ಯೂಸ್ ಮಾಡೋ ಅಂತದ್ ಏನಾದ್ರು ಇದ್ರು ಹೇಳಿ ಅಂತ ಹೇಳಿ ಹೇಳ್ದಾಗ, ಈ ತರ ಒಂದ್ ಕಂಪ್ಲೀಟ್ ಸ್ಕ್ರಿಪ್ಟ್ ಇದೆ ಸರ್, ನಾವು ರೆಡಿ ಮಾಡ್ಕೊಂಡಿದ್ವಿ, ಅದನ್ನ ಹೇಳ್ತೀನಿ ಅಂತ ನರೇಟ್ ಮಾಡಿದಾಗ ಅವ್ರ ಕತೆ ತುಂಬಾ ಇಷ್ಟ ಆಯ್ತು. ಅಂಡ್ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಮ್ಗೆ ಇನ್ನೂ ಖುಷಿ ಆಯ್ತು. ಅಂದ್ರೆ ಅವ್ರು ಸುದೀಪ್ ಸರ್ ತರ ಒಬ್ಬ ದೊಡ್ಡ ಸ್ಟಾರ್ ಆ ಸಿನಿಮಾ ಮಾಡ್ತಾರೆ ಅಂದ್ರೆ ಇನ್ನಷ್ಟು ಅದಕ್ಕೆ ರೀಚ್ ಸಿಗುತ್ತೆ ಅಂತ. ಸೊ ಬಟ್ ಸುದೀಪ್ ಸರ್ ಬಂದಾಗ ಅನೂಪ್ ಹೇಳ್ದ, ಈಗ ಸಂಜು ರೋಲ್ ಬೇರೆ ಯಾರಾದ್ರೂ, ಬಿಕಾಸ್ ತುಂಬಾ ಲ್ಯಾಂಗ್ವೇಜಸ್ ಅಲ್ಲಿ ಮಾಡೋ ಪ್ಲಾನ್ ಇದ್ದಿದ್ರಿಂದ ಬೇರೆ ಯಾರಾದ್ರೂ ಯೋಚನೆ ಮಾಡ್ಬೋದು ನೋಡೋಣ ಅಂತೆಲ್ಲ ಹೇಳ್ತಾ ಇದ್ದ.
ದೆನ್ ಫೈನಲಿ ಒನ್ ಡೇ ಸುದೀಪ್ ಸರ್ ಹೇಳದಂತ ಇಲ್ಲ ನಿರೂಪಣೆ ಮಾಡ್ಲಿ, ಅವರೇ ಸೂಟ್ ಆಗ್ತಾರೆ ಅಂತ. ಸೊ ಆ ರೀತಿ ಸ್ಟಾರ್ಟ್ ಆಗಿದ್ದು. ಓಕೆ, ಯಾವ್ದೊಂದು ಬೆಸ್ಟ್ ಇನ್ಸಿಡೆಂಟ್ ನೆನಪಿದೆ ನಿಮಗೆ ಆ ಶೂಟಿಂಗ್ ಸ್ಪಾಟ್ ಅಲ್ಲಿ? ಶೂಟಿಂಗ್ ಸ್ಪಾಟ್ ಅಲ್ಲಿ ಅಂದ್ರೆ ಅದು ಮೋಸ್ಟ್ ಆಫ್ ದ ಫಿಲ್ಮ್ ಸೆಟ್ ಅಲ್ಲೇ ಆಗಿರೋದ್ರಿಂದ ಸೆಟ್ ವರ್ಕ್ ಅದನ್ನ ನೋಡೇ ನಾವು, ಅಂದ್ರೆ ಈಗ ಒಂದು ಹೊಸ ಸೆಟ್ ಹೋದಾಗ ಅದ್ ನೋಡೇ ಒಂಥರ ಖುಷಿ ಆಗ್ತಾ ಇತ್ತು. ಬಟ್ ಯಾವತ್ ಮೋಸ್ಟ್ ಮೆಮೊರೇಬಲ್ ಪಾರ್ಟ್ ಕ್ಲೈಮ್ಯಾಕ್ಸ್ ಶೂಟ್. ಐ ಥಿಂಕ್ ಒಂದು 10-15 days ಫುಲ್ ಬೆಂಡ್ ಎತ್ತಿದ್ದಾರೆ ಎಲ್ಲಾರು ಅಷ್ಟೇ. ನಾವು 3 ಜನ, ಸುದೀಪ್ ಸರ್, ನಾನು, ಸಂದೇಶ್ ಜೈನ್, 3 ಜನನು ಫುಲ್ ಶೂಟ್ ಮುಗಿಯೋಷ್ಟೊತ್ತಿಗೆ ಎಲ್ಲಾ ಕಡೆ ಗಾಯ, ಎಲ್ಲಾ ಕಡೆ ಏಟ್ಗಳಾಗಿ. ಸೊ ಇವನ್ ನನ್ಗೆ ರಿಹರ್ಸ್ ಮಾಡುವಾಗ ಬಿಫೋರ್ ಶೂಟ್ ರಿಹರ್ಸಲ್ ಇತ್ತು. ಸೊ ಅವಾಗ ನಾನು ಅಂದ್ರೆ ಬರಿಗಾಲಲ್ಲಿ ರಿಹರ್ಸ್ ಮಾಡ್ತಾರೆ. ವಿಜಯ್ ಮಾಸ್ಟರ್ ಬಂದು ಇಲ್ಲ ಶೂ ಹಾಕೊಳ್ಳಿ ಅಂತ ಹೇಳಿದ್ರು. ನಾನ್ ಸರಿ ಅಂತ ಹಾಕೊಂಡೆ. ಏನೋ ಮಾಡ್ಬೇಕಾದ್ರೆ ಕಾಲಿಂಗ್ ಸಿಗಾಕೊಂಡು ಟ್ವಿಸ್ಟ್ ಆಯ್ತು. ಅಂಡ್ ನಾನು ಏನ್ ಮ್ಯಾನೇಜ್ ಆಗುತ್ತೆ ಅನ್ಕೊಂಡ್ ಮಾಡ್ತಾ ಇದೀನಿ, ಊದ್ಕೋತಾ ಇದೆ ಕಾಲು. ನಂಗೆ ಫುಲ್ ಭಯ ಆಗಕ್ ಶುರು ಆಯ್ತು. ಆಮೇಲೆ ನಿಲ್ಲಕ್ ಆಗ್ತಾ ಇಲ್ಲ. ಇನ್ ನೆಕ್ಸ್ಟ್ ಡೇ ಆರ್ 2 days ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು. ಅಂಡ್ ಅನೂಪ್ ಬಂದು ಫುಲ್ ಫುಲ್ 1 take ಅಂತೆಲ್ಲ ಪ್ಲಾನ್ ಮಾಡಿದೀವಿ, ನೀನ್ ನಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ ಹೆಂಗ್, ಎಲ್ಲಾನು ರೆಡಿ ಇದೆ, ಏನ್ ಮಾಡೋದು ಹಂಗೆ ಅಂದಾಗ, ಇಲ್ಲ ಫಸ್ಟ್ ಹೋಗಿ ಎಕ್ಸ್ರೇ ಎಲ್ಲ ತೆಗ್ಸೋಣ ಅಂತ ಎಕ್ಸ್ರೇ ಎಲ್ಲ ತೆಗ್ಸಿದ್ರೆ ಫ್ರಾಕ್ಚರ್ ಅಲ್ಲ, ಸ್ಪ್ರೈನ್ ಆಗಿದೆ. ಬಟ್ ಸ್ಪ್ರೈನ್ ಇಸ್ ವರ್ಸ್ ದೆನ್ ಫ್ರಾಕ್ಚರ್ ಅಂತಾರೆ, ಅಂದ್ರೆ ಪೇನ್ ವೈಸ್. ಸೊ ಡಾಕ್ಟರ್ ಹೇಳಿದ್ರು, ನಾನು ಹೇಳಿದೆ ಈ ತರ 2 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲ ನೀವು ಫಸ್ಟ್ ಹೈಟ್ ಅಲ್ಲಿ ಕಾಲ್ ಹಿಂಗ್ ಇಟ್ಕೊಂಡ್ ಮಲ್ಕೋಬೇಕು, ಒಂದಿಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ನನ್ನ ಲೈಫ್ ಅಲ್ಲಿ ಡಾಕ್ಟರ್ಸ್ ಕೊಟ್ಟಿದ್ದ ಟ್ಯಾಬ್ಲೆಟ್ ಇದೆಲ್ಲ ಅಷ್ಟು ಸೀರಿಯಸ್ ಆಗಿ ಯಾವತ್ತೂ ತಗೊಂಡಿಲ್ಲ. ಎಲ್ಲಾನು ಟೈಮ್ ಆಗಿ ತಗೊಂಡು ಕಾಲಿಂಗ್ ಮೇಲ್ ಹಾಕೊಂಡ್ ಮಲ್ಕೊಂಡು ಎಲ್ಲ ಮಾಡಿ, ಅದ್ ಫಸ್ಟ್ 2 days ಆ ಬಿಲ್ಡಪ್ ಶಾಟ್ಸ್ ಇತ್ತು, ಮೇಲಿಂದ ಇಳ್ಕೊಂಡ್ ಬರೋದು, ಆ ನಿಲ್ಲೋದು ಅದೆಲ್ಲ ಇತ್ತು. ಸೊ ಅದ್ ಮ್ಯಾನೇಜ್ ಆಯ್ತು ಹೇಗೋ. ಅಂದ್ರೆ ಅದ್ ಕಾಲಿಗೆ ಕ್ರೇಪ್ ಇದೆಲ್ಲ ಹಾಕಿ, ಬ್ಯಾಂಡೇಜ್ ಎಲ್ಲ ಹಾಕಿ ನಡೆಯೋ ತರ ಆಯ್ತು. ಬಟ್ ಬೈ 3rd day ಐ ವಾಸ್ ಓಕೆ, ಅಂದ್ರೆ ಮ್ಯಾನೇಜ್ ಆಯ್ತು. ಸೊ ಇನಿಷಿಯಲಿ ಒಂದ್ ಭಯ ಆಯ್ತು, ಅಂದ್ರೆ ನನ್ನಿಂದ ಇದು ಹಾಳಾಗ್ಬಿಡುತ್ತಾ ಅನ್ನೋದು. ಇಡೀ ಸಿನಿಮಾದಲ್ಲಿ ಸುದೀಪ್ ಸರ್ದು ಏನೇನು ಇನ್ಪುಟ್ಸ್ ಇದೆ ಅದ್ರಲ್ಲಿ? ಈಗ ಕತೆ ಹೇಳಿದಾಗ ಹಿಂಗ್ ಮಾಡ ಅಂತ ಹೇಳಿದ್ರ ಸುದೀಪ್? ಅಂದ್ರೆ ಸುದೀಪ್ ಸರ್ದು ಗ್ರೇಟ್ನೆಸ್ ಏನಂದ್ರೆ, ಅವರು ಈಗ ವಿಷನ್ ನ ಒಂದ್ಸಲ ಅವರು ಅದನ್ನ ಒಪ್ಕೊಂಡ್ಮೇಲೆ ಹಿ ಸರೆಂಡರ್ಸ್ ಹಿಮ್ಸೆಲ್ಫ್ ಟು ದ ಡೈರೆಕ್ಟರ್ಸ್ ವಿಷನ್. ಅಂದ್ರೆ ಅಫ್ಕೋರ್ಸ್ ನೀವು ಶೂಟ್ ಮಾಡುವಾಗ ಈ ತರ ಮಾಡಿದ್ರೆ ಬೆಟರ್ ಇರುತ್ತೆ, ಆ ತರ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಡೆಫಿನೆಟ್ಲಿ ಆತರ ಇನ್ಪುಟ್ಸ್ ಇರುತ್ತೆ. ಇವನ್ ರಿಹರ್ಸ್ ಮಾಡುವಾಗ್ಲೂ ಈ ತರ ಮಾಡೋಣ, ಬಿಕಾಸ್ ಹಿ ಫಸ್ಟ್ ಆಫ್ ಆಲ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ನಮ್ಮಲ್ಲಿ ಇರೋದ್ರಲ್ಲಿ. ಅಂಡ್ ಆಲ್ಸೋ ಅವ್ರದ್ದು ಆ ಎಕ್ಸ್ಪೀರಿಯನ್ಸ್ ಇದೆ, ಅವರೇ ಹಿ ಹಿಮ್ಸೆಲ್ಫ್ ಇಸ್ ಅ ಡೈರೆಕ್ಟರ್. ಸೊ ಅದ್ರಿಂದ ಅವ್ರಿಗೆ ಎಲ್ಲಾದ್ರೂ ಈ ತರ ಮಾಡಿದ್ರೆ ಬೆಟರ್ ಆಗುತ್ತೆ ಅನ್ನೋದೆಲ್ಲ ಅವ್ರದ್ದು ಇನ್ಪುಟ್ಸ್ ಡೆಫಿನೆಟ್ಲಿ ಇತ್ತು ಪ್ರತಿ ಇದ್ರಲ್ಲೂ. ಬಟ್ ಆಲ್ಸೋ ಹಿ ಅಡ್ಮೈರ್ಸ್ ಅನೂಪ್ ಆಸ್ ಅ ಡೈರೆಕ್ಟರ್. ಸೊ ಅನೂಪ್ದು ವಿಷನ್ ಅಂಡ್ ಅವ್ರ ಕ್ರಿಯೇಟಿವಿಟಿ ಮೇಲೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇದೆ. ಒಂದು ನಂಗೆ ನೆನ್ಪಿರೋದು ಆ ವಿಪ್ ಫೈಟ್ ಇದೆಯಲ್ಲ, ಅದ್ ಆಕ್ಚುಲಿ ವಿಪ್ ಇರ್ಲಿಲ್ಲ ಸ್ಟಾರ್ಟಿಂಗ್. ಸೊ ನಾವು ಶೂಟ್ ಮಾಡ್ಬೇಕಿತ್ತು. ಆ ಶೂಟಿಂಗ್ ಮುಂಚೆ ಸಡನ್ ಆಗಿ ಇಲ್ಲ ಇದು ರೆಗ್ಯುಲರ್ ಫೈಟ್ ತರ ಮಾಡೋದ್ ಬೇಡ, ಬಿಕಾಸ್ ಅಗೇನ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಫೈಟ್ ಮಾಡ್ತೀವಿ. ಸೊ ರೆಗ್ಯುಲರ್ ತರ ಮಾಡಿದ್ರೆ ಮಜಾ ಇರಲ್ಲ. ಎನಿವೇಸ್ ನನ್ ಕ್ಯಾರೆಕ್ಟರ್ ಅದೊಂದು ವಿಪ್ ಇದೆಯಲ್ಲ, ಆ ವಿಪ್ ಅಲ್ಲೇ ಇವನ್ನ ಇದ್ ಮಾಡೋ ತರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ನಾನು ನಮ್ಮನ್ನ ಕರೆದಿದ್ರು, ಇದ್ ಮಾಡಿದ್ರೆ ಹೇಗೆ ಚೆನ್ನಾಗಿರುತ್ತಲ್ವಾ ಅಂದ್ರೆ, ನಮ್ಗೆ ಸಕ್ಕತ್ತಾಗಿದೆ ಐಡಿಯಾ. ಅಂದ್ರೆ ಸ್ಟೈಲಿಶ್ ಆಗು ಬರುತ್ತೆ ಅಂಡ್ ಇದು ಚೆನ್ನಾಗೂ ಕಾಣುತ್ತೆ ಅಂತ ಇಮಿಡಿಯೇಟ್ಲಿ ವಿಲ್ ಡೂ ಇಟ್ ಅಂತ ಇದ್ ಮಾಡಿದ್ರು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.